ಇತ್ತ ಕಡೆಯಿಂದ 4 ವೀಲರ್ ದೊಡ್ಡ ಗಾಡಿ ಬಂತು ಅಂದರೆ ಮುಗೀತು. ಈ ಕಡೆಯಿಂದ ಬರೋರು ಲೆಫ್ಟ್ ತೊಗೊಳ್ಲೇಬೇಕು. ಲೆಫ್ಟ್ ತೊಗೊಂಡು ಸ್ವಲ್ಪ ಆಯ ತಪ್ಪಿದ್ರು ಅಂದರೆ ಸೀದಾ ಹಳ್ಳಕ್ಕೆ ಬೀಳ್ತಾರೆ. ದಯವಿಟ್ಟು ಈ ಒಂದು ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಮಾನವೀಯತೆಯ ಪ್ರದರ್ಶನ ಮಾಡಬೇಕು. ಇಲ್ಲಿನ ಒಂದು ಅಪಾಯ ಸ್ಥಿತಿಯನ್ನು ಆದಷ್ಟು ಬೇಗ ಸರಿಪಡಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಧರಣಿ ನ್ಯೂಸ್ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ದೊಡ್ಡಬಳ್ಳಾಪುರದ ಪ್ರೀತಿಯ ಜನರಿಗೆ ಧರಣಿ ನ್ಯೂಸ್ ಮಾಡುವ ನಮಸ್ಕಾರಗಳು. ನಾವಿವತ್ತು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಗಡಿ ಭಾಗದಲ್ಲಿದ್ದೀವಿ, ಮಧ್ಯದಲ್ಲಿದ್ದೀವಿ. ತಾಲೂಕು ಯಾವುದಾದ್ರೇನು ಸರ್, ಆದರೆ ಜಕ್ಕಲಮಡುಗು ಇಲ್ಲೇ ಇದೆ, ಶ್ರೀನಿವಾಸ ಸಾಗರ ಇಲ್ಲೇ ಇದೆ. ಅಂದರೆ ಬೇಸಿಗೆ ಕಾಲದಲ್ಲಿ ಇವೆಲ್ಲ ಒಂಥರ ನೋಡುವಂಥ ಸ್ಥಳಗಳು. ಅನೇಕ ವಾಹನಗಳು, ಯುವಕರು ಎಲ್ಲರೂ ಬರ್ತಾರೆ. ಈ ರಸ್ತೆಯಲ್ಲಿ ಒಂದು ಅಪಾಯಕಾರಿಯಾಗಿ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಬನ್ನಿ ನಿಮಗೆ ತೋರಿಸ್ತೀವಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಅಲ್ಲಿಂದ ತುಂಬ ಡೌನ್ ಇದೆ, ಅಂದರೆ ತುಂಬ ಇಳಿಜಾರಿದೆ. ಇತ್ತ ಕಡೆಯಿಂದ ಒಂದು ದೊಡ್ಡ ಗಾಡಿ ಬಂದರೆ ಹತ್ತು ಕಡೆ ಬರೋ ಗಾಡಿ ಏನಾದರೂ ಸ್ವಲ್ಪ ಆಯ ತಪ್ಪಿ ಲೆಫ್ಟಿಗೆ ತೊಗೊಂಡ್ರು ಅಂದರೆ ಖಂಡಿತ ಎಳ್ಳಕ್ಕೆ ಬೀಳ್ತಾರೆ. ಇಲ್ಲಿ ನೋಡ್ಬೋದು ನೀವು, ಕಾಮಗಾರಿ ಅರ್ಧಕ್ಕೆ ನಿಂತೋಗಿದೆ. ನೋಡಿ, ಕಂಬಿಗಳು ಚೂಪ್ಗೆ ಹೆಂಗೆ ಕಾಣಿಸ್ತದೆ ನೋಡಿ. ಬಿದ್ದಾಗ ಆ ಕಂಬಿಗಳು ಚುಚ್ಕೊಳ್ಳಲ್ಲ ಅನ್ನೋದಕ್ಕೇನು ಗ್ಯಾರಂಟಿ ಸರ್? ಆ ಕಂಬಿ ಚುಚ್ಕೊಂಡ್ರೆ ಜೀವ ಉಳಿಯುತ್ತಾ? ಜಕ್ಕಲಮಡುಗು ಡ್ಯಾಮು ಮತ್ತು ಶ್ರೀನಿವಾಸ ಸಾಗರ ಹತ್ತಿರವಾದ ದಾರಿ. ದೊಡ್ಡಬಳ್ಳಾಪುರ, ಶ್ರೀನಿವಾಸ ಸಾಗರ, ಜಕ್ಕಲಮಡುಗು. ಅದರಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಹಳ್ಳ ಬಿದ್ದಿದೆ. ರೋಡು ಅರ್ಧ ರೋಡ್ ಇದೆ, ಇನ್ನು ಅರ್ಧ ಎಲ್ಲ ಕೊಚ್ಕೊಂಡು ಹೋಗಿಬಿಟ್ಟಿದೆ. ಏನು ಹುಡುಗರು ಪಡಗರು ಮೊನ್ನೆ ಎಲ್ಲ ಗಾಡಿ ಬಿದ್ದೋಗಿತ್ತು ಸರ್. ಇಲ್ಲಿ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಪರಿಶೀಲನೆ ಮಾಡಿ ಸ್ವಲ್ಪ ದಾರಿ ಮಾಡಿಕೊಡ್ಬೇಕಂತ ವಿನಂತಿಸ್ತೀನಿ. ಇತ್ತ ಕಡೆಯಿಂದ 4 ವೀಲರ್ ದೊಡ್ಡ ಗಾಡಿ ಬಂತು ಅಂದರೆ ಮುಗೀತು. ಈ ಕಡೆಯಿಂದ ಬರೋರು ಲೆಫ್ಟ್ ತೊಗೊಳ್ಲೇಬೇಕು. ಲೆಫ್ಟ್ ತೊಗೊಂಡು ಸ್ವಲ್ಪ ಆಯ ತಪ್ಪಿದ್ರು ಅಂದರೆ ಸೀದಾ ಹಳ್ಳಕ್ಕೆ ಬೀಳ್ತಾರೆ. ದಯವಿಟ್ಟು ಈ ಒಂದು ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಮಾನವೀಯತೆಯ ಪ್ರದರ್ಶನ ಮಾಡಬೇಕು. ಇಲ್ಲಿನ ಒಂದು ಅಪಾಯ ಸ್ಥಿತಿಯನ್ನು ಆದಷ್ಟು ಬೇಗ ಸರಿಪಡಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಧರಣಿ ನ್ಯೂಸ್ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.